Welcome, dear students. I am Mahesh Vyar. In today's session, we can learn about methods of branch accounting. So here, totally there are three methods of branch accounting are there. So here, either any one of the method the head office can prepare or follow to know about the profit or loss of the branches. So here, first one is the debtor system, and then second one is final account system, and third one is stock and debtor system. But as per the syllabus, we have only one method, that is debtor system. It's important for you people for the syllabus purpose, and remaining two methods they are not given. So ನಿಮ್ಮ ಸಿಲೆಬಸ್ ಅಲ್ಲಿ ಡೇಟಾ ಸಿಸ್ಟಮ್ ಮಾತ್ರ ಇದೆ. ಸೊ ಅದ್ರ ಬಗ್ಗೆ ಮಾತ್ರ ನಾವಿಲ್ಲಿ ತಿಳ್ಕೊಂತೀವಿ ಅಂಡ್ ದೆನ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀವಿ. ರಿಮೈನಿಂಗ್ ಟೂ ಮೆಥಡ್ಸ್ ಏನಿಲ್ಲಿ ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ಹಾಗಾದ್ರೆ ಲೆಟ್ ಅಸ್ ಗೋ ಫಾರ್ ಡೇಟಾ ಸಿಸ್ಟಮ್. So under this method, the head office prepare a branch account separately for each branch, and then branch account is a nominal account which gives us the profit or loss made at the branch. ಸೊ ಇಲ್ಲಿ ಹೆಡ್ ಆಫೀಸ್ ಏನ್ ಮಾಡುತ್ತೆ, ಸಪರೇಟ್ ಆಗಿ ಪ್ರತಿಯೊಂದು ಬ್ರಾಂಚ್ಗೂ ಹೆಡ್ ಆಫೀಸೇ ಬ್ರಾಂಚ್ ಅಕೌಂಟ್ ನ ಪ್ರಿಪೇರ್ ಮಾಡುತ್ತೆ. ಅಂಡ್ ದೆನ್ ಏನಕ್ಕೆ ಪ್ರಿಪೇರ್ ಮಾಡುತ್ತೆ ಅಂದ್ರೆ ಟು ನೋ ಅಬೌಟ್ ದ ಪ್ರಾಫಿಟ್ ಆರ್ ಲಾಸ್ ಆಫ್ ದ ಬ್ರಾಂಚಸ್ ಅಟ್ ದ ಈಚ್ ಆಫ್ ದ ಅಕೌಂಟಿಂಗ್ ಇಯರ್ ಎಂಡಿಂಗ್. ಓಕೆ, so to know about the profit or loss of the each branches at the accounting year ending, the head office will prepare the branch accounts under data system. So ಇಲ್ಲಿ branch account is a nominal account which gives us the profit or loss made at the branch. So branch account ನಾವು ಇಲ್ಲಿ nominal account ಅಂತ ಕರಿತೀವಿ. ಸೊ ಫೈನಲ್ ಆಗಿ ನಮ್ಗೆ ಬ್ರಾಂಚ್ ಅಕೌಂಟಿಂಗ್ ಅಲ್ಲಿ ಪ್ರಾಫಿಟ್ ಆಗಿದೆಯಾ ಅಥವಾ ಲಾಸ್ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಸೊ ಇದು ನಾವು ಡೇಟಾ ಸಿಸ್ಟಮ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಇಲ್ಲಿ ಟೂ ಸಿಚುಯೇಷನ್ಸ್ ನಮಗೆ ಬರುತ್ತೆ ಡೇಟಾ ಸಿಸ್ಟಮ್ ಅಲ್ಲಿ. ಫಸ್ಟ್ ಒನ್ ಇಸ್ ವೆನ್ ದ ಹೆಡ್ ಆಫೀಸ್ ಸೆಂಡ್ಸ್ ದ ಗೂಡ್ಸ್ ಟು ದ ಬ್ರಾಂಚ್ ಅಟ್ ಕಾಸ್ಟ್ ಪ್ರೈಸ್. ಅಂದ್ರೆ ಕಾಸ್ಟ್ ಪ್ರೈಸ್ ಅಲ್ಲಿ ಅವರು ಗೂಡ್ಸ್ ನ ಸೆಂಡ್ ಮಾಡ್ತಾರೆ ಹೆಡ್ ಆಫೀಸ್ ಇಂದ ಬ್ರಾಂಚಸ್ಗೆ. ಅಂಡ್ ದೆನ್ ಸೆಕೆಂಡ್ ಸಿಚುಯೇಷನ್ ಇಸ್ ವೆನ್ ದ ಹೆಡ್ ಆಫೀಸ್ ಸೆಂಡ್ ಗೂಡ್ಸ್ ಟು ದ ಬ್ರಾಂಚ್ ಅಟ್ ಇನ್ಫ್ಲೇಟೆಡ್ ಪ್ರೈಸ್ ಆರ್ ಇನ್ವಾಯ್ಸ್ ಪ್ರೈಸ್ ಆರ್ ಲೋಡೆಡ್ ಪ್ರೈಸ್. ಅಂದ್ರೆ ಈ ಸೆಕೆಂಡ್ ಕೇಸ್ ಇದು. ಸೊ ಈ ಸೆಕೆಂಡ್ ಕೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಇನ್ಫ್ಲೇಟೆಡ್ ಪ್ರೈಸ್ ಅಲ್ಲಿ ಅಥವಾ ಇನ್ವಾಯ್ಸ್ ಪ್ರೈಸ್ ಅಲ್ಲಿ ಗೂಡ್ಸ್ ನ ಸೆಂಡ್ ಮಾಡ್ತಾರೆ. ಸೊ ಎರಡೂ ಸಿಚುಯೇಷನ್ ನಾವಿಲ್ಲಿ ಅಕೌಂಟ್ಸ್ ನ ಅಥವಾ ಬ್ರಾಂಚ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತೀವಿ. ಫಸ್ಟ್ ಒನ್ ಇಸ್ ವೆನ್ ದ ಹೆಡ್ ಆಫೀಸ್ ಸೆಂಡ್ ದ ಗೂಡ್ಸ್ ಟು ದ ಬ್ರಾಂಚ್ ಅಟ್ ಕಾಸ್ಟ್ ಪ್ರೈಸ್, ಅಂಡ್ ದೆನ್ ಸೆಕೆಂಡ್ ಒನ್ ಇಸ್ ವೆನ್ ದ ಹೆಡ್ ಆಫೀಸ್ ಸೆಂಡ್ ದ ಗೂಡ್ಸ್ ಟು ದ ಬ್ರಾಂಚ್ ಅಟ್ ಇನ್ವಾಯ್ಸ್ ಪ್ರೈಸ್ ಆರ್ ಇನ್ಫ್ಲೇಟೆಡ್ ಪ್ರೈಸ್ ಆರ್ ಲೋಡೆಡ್ ಪ್ರೈಸ್. ಸೊ ಎರಡು ಸಿಚುಯೇಷನ್ಸ್ ಬರುತ್ತೆ. Then go for the format of branch accounts or pro forma of a branch account. So ಇಲ್ಲಿ ಫಸ್ಟ್ ಸಿಚುಯೇಷನ್ ನೋಡೋಣ. ವೆನ್ ದ ಹೆಡ್ ಆಫೀಸ್ ಸೆಂಡ್ಸ್ ದ ಗೂಡ್ಸ್ ಟು ದ ಬ್ರಾಂಚ್ ಅಟ್ ಕಾಸ್ಟ್ ಪ್ರೈಸ್. ಸೊ ಇಲ್ಲಿ ಕಾಸ್ಟ್ ಪ್ರೈಸ್ಗೆ ಗೂಡ್ಸ್ ನ ಸೆಂಡ್ ಮಾಡಿದಾಗ ಯಾವ ತರ ಬ್ರಾಂಚ್ ಅಕೌಂಟ್ ಬರುತ್ತೆ ಅಂತ ನೋಡೋಣ. ಸೊ ಇದು ತಿಳ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಸಿಚುಯೇಷನ್ ನಾವು ತಿಳ್ಕೊಳ್ಳೋಣ. ವೆನ್ ದ ಹೆಡ್ ಆಫೀಸ್ ಸೆಂಡ್ಸ್ ದ ಗೂಡ್ಸ್ ಟು ದ ಬ್ರಾಂಚ್ ಅಟ್ ಇನ್ವಾಯ್ಸ್ ಪ್ರೈಸ್. ಫಸ್ಟ್ ಕಾಸ್ಟ್ ಪ್ರೈಸ್ ಏನು ಸೆಂಡ್ ಮಾಡ್ತಾರೆ ಗೂಡ್ಸ್ ನ ಆ ಫಾರ್ಮ್ಯಾಟ್ ನ ನಾವು ತಿಳ್ಕೊಂಡು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ದೆನ್ ಲೇಟರ್ ವಿ ಕ್ಯಾನ್ ಗೋ ಫಾರ್ ದ ಇನ್ವಾಯ್ಸ್ ಪ್ರೈಸ್. ಅದು ಸೆಕೆಂಡ್ ಸಿಚುಯೇಷನ್, ಲೇಟರ್ ವಿ ಕ್ಯಾನ್ ಡಿಸ್ಕಸ್. ಸೊ ಇಲ್ಲಿ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಇಲ್ಲಿ ಬ್ರಾಂಚ್ ಅಕೌಂಟ್ಸ್ ನ ಹೆಡ್ ಆಫೀಸೇ ಪ್ರಿಪೇರ್ ಮಾಡುತ್ತೆ ಅಂತ. ಅದಕ್ಕೆ ಇಲ್ಲಿ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಅಂತ ಬರುತ್ತೆ. ಸೊ ಬ್ರಾಂಚ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್. ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್ ಆಸ್ ಯೂಶುವಲ್ ತಗೊಳ್ತೀವಿ. ಸೊ ಇಲ್ಲಿ ಡೆಬಿಟ್ ಸೈಡ್ ಮತ್ತೆ ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡ್ ಅಲ್ಲಿ ಫಸ್ಟ್ ಟು ಓಪನಿಂಗ್ ಅಸೆಟ್ಸ್. ಅಂದ್ರೆ ಓಪನಿಂಗ್ ಅಸೆಟ್ಸ್ ಅಂದ್ರೆ ಇಲ್ಲಿ ಯಾವ್ದಾದ್ರು ಓಪನಿಂಗ್ ಬ್ಯಾಲೆನ್ಸ್ ಇರುತ್ತೋ ಅದೆಲ್ಲ ಓಪನಿಂಗ್ ಅಸೆಟ್ ಆಗುತ್ತೆ. ಸೊ ಫಸ್ಟ್ ಒನ್ ಇಸ್ ಓಪನಿಂಗ್ ಸ್ಟಾಕ್, ಅಂಡ್ ದೆನ್ ಓಪನಿಂಗ್ ಡೆಟಾರ್ಸ್, ಅಂಡ್ ದೆನ್ ಪೆಟ್ಟಿ ಕ್ಯಾಶ್, ಅಂಡ್ ದೆನ್ ಫರ್ನಿಚರ್ ಅಂಡ್ ಪ್ರಿಪೇರ್ಡ್ ಎಕ್ಸ್ಪೆನ್ಸಸ್ ಅಟ್ ಬ್ರಾಂಚ್. ಸೊ ಯೂಶಲಿ ಓಪನಿಂಗ್ ಅಸೆಟ್ ಅಂದ್ರೆ ಫಸ್ಟ್ ಏಪ್ರಿಲ್ಗೆ ಅಥವಾ ಫಸ್ಟ್ ಜನವರಿಗೆ ಏನು ಅಸೆಟ್ಸ್ ಇರುತ್ತೆ ಅದು ನಾವು ಓಪನಿಂಗ್ ಅಸೆಟ್ಸ್ ಅಂತ ಕರಿತೀವಿ. ಇಂಪಾರ್ಟೆಂಟ್ ಆಗಿ ಇಲ್ಲಿ ನಾವಿಲ್ಲಿ ಸ್ಟಾಕ್, ಡೆಟಾರ್ಸ್, ಪೆಟ್ಟಿ ಕ್ಯಾಶ್, ಫರ್ನಿಚರ್ ಮತ್ತೆ ಪ್ರಿಪೇರ್ಡ್ ಎಕ್ಸ್ಪೆನ್ಸಸ್ ಇದನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಟು ಗೂಡ್ಸ್ ಸೆಂಡ್ ಟು ಬ್ರಾಂಚ್. ನೋಡಿ, ಗೂಡ್ಸ್ ಸೆಂಡ್ ಟು ಬ್ರಾಂಚ್. ಸೊ ವಿತ್ ದ ಕಾಸ್ಟ್ ಪ್ರೈಸ್ ಆಫ್ ಗೂಡ್ಸ್ ಸೆಂಡ್ ಬೈ ದ ಹೆಡ್ ಆಫೀಸ್ ಟು ಬ್ರಾಂಚ್. ಯಾಕೆಂದ್ರೆ ನಾವಿಲ್ಲಿ
ಗೂಡ್ಸ್ ಸೆಂಟ್ ಟು ದ ಬ್ರಾಂಚ್ ಅಟ್ ಕಾಸ್ಟ್ ಪ್ರೈಸ್ ನಾವಿಲ್ಲಿ ತಿಳ್ಕೊಂತಾ ಇರೋದು. ಸೊ ಅದಕ್ಕೋಸ್ಕರ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂದ್ರೆ ಹೆಡ್ ಆಫೀಸ್ ಇಂದ ಬ್ರಾಂಚ್ಗೆ ಏನು ಗೂಡ್ಸ್ ನ ಕಳಿಸ್ತಾರೆ ಅದು ನಾವಿಲ್ಲಿ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಡೆಬಿಟ್ ಸೈಡ್ ನೋಡ್ಕೊಳ್ಳಿ, ಟು ಬ್ಯಾಂಕ್ ಅಕೌಂಟ್. ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಏನಕ್ಕೆ ಮೆನ್ಷನ್ ಮಾಡ್ತೀವಿ ಅಂದ್ರೆ ಬ್ರಾಂಚ್ ಎಕ್ಸ್ಪೆನ್ಸಸ್ ಮೆಟ್ ಬೈ ದ ಹೆಡ್ ಆಫೀಸ್. ಅಂದ್ರೆ ಇಲ್ಲಿ ಕೆಲವೊಂದು ಬ್ರಾಂಚ್ ಎಕ್ಸ್ಪೆನ್ಸಸ್ ನ ಹೆಡ್ ಆಫೀಸೇ ಪೇ ಮಾಡಿರುತ್ತೆ. ಅದು ನಾವೇನ್ ಮಾಡ್ತೀವಿ ಅಂದ್ರೆ ಟು ಬ್ಯಾಂಕ್ ಅಕೌಂಟ್ ಅಂತ ಇಲ್ಲಿ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಟು ಕ್ಲೋಸಿಂಗ್ ಲಯಬಿಲಿಟೀಸ್. ಕ್ಲೋಸಿಂಗ್ ಲಯಬಿಲಿಟೀಸ್ ಅಂದ್ರೆ 31st ಮಾರ್ಚ್ಗೆ ಅಥವಾ 31st ಡಿಸೆಂಬರ್ಗೆ ಏನಿರುತ್ತೋ ಅದೇ ಕ್ಲೋಸಿಂಗ್ ಲಯಬಿಲಿಟೀಸ್. ಸೊ ಯೂಶಲಿ ಇಲ್ಲಿ ಕ್ಲೋಸಿಂಗ್ ಕ್ರೆಡಿಟರ್ಸ್ ಮತ್ತೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಟ್ ಬ್ರಾಂಚ್ ಇವೆರಡನ್ನ ಮಾತ್ರ ನಾವು ಮೇಜರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಫೈನಲಿ ಪ್ರಾಫಿಟ್ ಲಾಸ್ ಆಮೇಲೆ ಬರುತ್ತೆ ನೋಡಿ. ಡೆಬಿಟ್ ಸೈಡ್ 4 ಐಟಮ್ಸ್ ಇಂಪಾರ್ಟೆಂಟ್. ಒಂದು ಓಪನಿಂಗ್ ಅಸೆಟ್, ಅದಾದ್ಮೇಲೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ನೆಕ್ಸ್ಟ್ ಟು ಬ್ಯಾಂಕ್ ಅಕೌಂಟ್, ನೆಕ್ಸ್ಟ್ ಟು ಕ್ಲೋಸಿಂಗ್ ಲಯಬಿಲಿಟೀಸ್. ಈ 4 ಐಟಮ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಬನ್ನಿ ನೋಡಿ. ಕ್ರೆಡಿಟ್ ಸೈಡ್ ಬೈ ಓಪನಿಂಗ್ ಲಯಬಿಲಿಟೀಸ್. ನೋಡಿ ಇಲ್ಲಿ ಓಪನಿಂಗ್ ಅಸೆಟ್ ಇತ್ತು, ಇಲ್ಲಿ ಓಪನಿಂಗ್ ಲಯಬಿಲಿಟಿ ಆಗುತ್ತೆ. ಲಯಬಿಲಿಟೀಸ್ ಅಂತ ಬಂದಾಗ ಇಂಪಾರ್ಟೆಂಟ್ ಆಗಿ ಓಪನಿಂಗ್ ಕ್ರೆಡಿಟರ್ಸ್ ತಗೊಳ್ತೀವಿ ಮತ್ತೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಫ್ ಬ್ರಾಂಚ್ ಅಂದ್ರೆ ಓಪನಿಂಗ್ ಡೇಟ್ ಏನು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇರುತ್ತೆ ಅದು ನಾವು ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಓಪನಿಂಗ್ ಲಯಬಿಲಿಟೀಸ್ ಇಷ್ಟು ಮಾತ್ರ ಬರುತ್ತೆ. ನೆಕ್ಸ್ಟ್ ಬೈ ಬ್ಯಾಂಕ್ ಅಕೌಂಟ್. ಸೊ ರೆಮಿಟೆನ್ಸ್ ಅಂತ ಕರಿತೀವಿ. ಅಂದ್ರೆ ಬೈ ಬ್ಯಾಂಕ್ ಅಕೌಂಟ್ ಅಂತ ಯಾಕೆ ಇಲ್ಲಿ ಹಾಕ್ತಿವಿ ಅಂದ್ರೆ ನಮ್ಗೆ ಏನಾದ್ರು ಕ್ಯಾಶ್ ಸೇಲ್ಸ್ ಆಗಿದ್ರೆ ಮತ್ತೆ ಡೆಟಾರ್ಸ್ ಕಡೆಯಿಂದ ಏನಾದ್ರು ಅಮೌಂಟ್ ನಾವು ಕಲೆಕ್ಟ್ ಮಾಡಿದ್ರೆ ಮತ್ತೆ ಸೇಲ್ ಆಫ್ ಅಸೆಟ್ಸ್ ನ ನಾವೇನಾದ್ರು ಸೇಲ್ ಮಾಡಿದ್ರೆ ಇಲ್ಲಿ ನಮ್ಗೆ ಕ್ಯಾಶ್ ಬಂದಿರುತ್ತಲ್ವಾ, ಅದು ನಾವೇನ್ ಮಾಡ್ತೀವಿ ಸೊ ಹೆಡ್ ಆಫೀಸ್ಗೆ ಕಳ್ಸ್ಕೊಡ್ಬೇಕು. ಅದಕ್ಕೆ ಇಲ್ಲಿ ಬೈ ಬ್ಯಾಂಕ್ ಅಕೌಂಟ್ ಅಂತ ಹಾಕ್ತಿವಿ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಲ್ಲಿ 3 ಇಂಪಾರ್ಟೆಂಟ್ ಐಟಮ್ಸ್ ಬರುತ್ತೆ. ಒಂದು ಕ್ಯಾಶ್ ಸೇಲ್ಸ್, ಇನ್ನೊಂದು ಕ್ಯಾಶ್ ಕಲೆಕ್ಟೆಡ್ ಫ್ರಮ್ ಡೆಟಾರ್ಸ್, ನೆಕ್ಸ್ಟ್ ಸೇಲ್ ಆಫ್ ಅಸೆಟ್. ಈ 3 ಏನಾದ್ರು ಇದ್ರೆ ಅದನ್ನ ತಗೊಳ್ತೀವಿ. ನೆಕ್ಸ್ಟ್ ನೋಡ್ಕೊಳ್ಳಿ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್. ನೋಡಿ ಡೆಬಿಟ್ ಸೈಡ್ ಇತ್ತು, ದೆನ್ ಕ್ರೆಡಿಟ್ ಸೈಡ್ ಇದೆ. ಇಲ್ಲಿ ಕ್ರೆಡಿಟ್ ಸೈಡ್ ಏನಪ್ಪಾ ಅಂತಂದ್ರೆ ಗೂಡ್ಸ್ ರಿಟರ್ನ್ ಆದ್ರೆ ಮಾತ್ರ ಇಲ್ಲಿ ತಗೊಳ್ತೀವಿ. ನೋಡಿ ವಿತ್ ದ ಕಾಸ್ಟ್ ಪ್ರೈಸ್ ಆಫ್ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ಟು ಹೆಡ್ ಆಫೀಸ್. ಅಂದ್ರೆ ಬ್ರಾಂಚ್ ಇಂದ ಹೆಡ್ ಆಫೀಸ್ಗೆ ನಾವು ಗೂಡ್ಸ್ ನ ರಿಟರ್ನ್ ಮಾಡಿದಾಗ ಕ್ರೆಡಿಟ್ ಸೈಡ್ ಬರುತ್ತೆ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್. ನೆಕ್ಸ್ಟ್ ಬೈ ಕ್ಲೋಸಿಂಗ್ ಅಸೆಟ್ಸ್. ನೋಡಿ ಅಲ್ಲಿ ಓಪನಿಂಗ್ ಅಸೆಟ್ಸ್ ಏನೇನು ತಗೊಂಡಿದ್ವೋ ಅದೆಲ್ಲ ಕ್ಲೋಸಿಂಗ್ ಬ್ಯಾಲೆನ್ಸ್ ನ ನಾವಿಲ್ಲಿ ತಗೊಳ್ತೀವಿ. ಸೊ ಕ್ಲೋಸಿಂಗ್ ಸ್ಟಾಕ್ ಮತ್ತೆ ಕ್ಲೋಸಿಂಗ್ ಡೆಟಾರ್ಸ್, ಕ್ಲೋಸಿಂಗ್ ಪೆಟ್ಟಿ ಕ್ಯಾಶ್, ಕ್ಲೋಸಿಂಗ್ ಫರ್ನಿಚರ್ ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪ್ರಿಪೇಡ್ ಎಕ್ಸ್ಪೆನ್ಸಸ್ ಅಟ್ ಬ್ರಾಂಚ್. ನೋಡಿ ಅಂದ್ರೆ ಇಲ್ಲಿ ಮೇಜರ್ ಆಗಿ ಇಷ್ಟು ಅಸೆಟ್ಸ್ ನ ಮಾತ್ರ ತಗೊಳ್ತೀವಿ. ಒಂದು ಸ್ಟಾಕ್, ಆಮೇಲೆ ಡೆಟಾರ್ಸ್, ಆಮೇಲೆ ಪೆಟ್ಟಿ ಕ್ಯಾಶ್, ದೆನ್ ಫರ್ನಿಚರ್, ದೆನ್ ಕ್ಲೋಸಿಂಗ್ ಪ್ರಿಪೇಡ್ ಎಕ್ಸ್ಪೆನ್ಸಸ್ ಇಷ್ಟನ್ನ ಮಾತ್ರ ತಗೊಳ್ತೀವಿ. ದೆನ್ ಟೋಟಲ್ ಮಾಡ್ಕೊಳ್ತೀವಿ. ಸೊ ಟೋಟಲ್ ಮಾಡ್ಕೊಂಡಾಗ ಕ್ರೆಡಿಟ್ ಸೈಡ್ ಏನಾದ್ರು ಜಾಸ್ತಿ ಇದ್ರೆ ಬ್ಯಾಲೆನ್ಸ್ ನಮಗೆ ಡೆಬಿಟ್ ಸೈಡ್ ಬರುತ್ತೆ. ಅದು ನಾವು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಟ್ರಾನ್ಸ್ಫರ್ ಮಾಡ್ತೀವಿ. ಅದು ಪ್ರಾಫಿಟ್ ಅದು ಎಲ್ಲಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರೆ ಟು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸಪೋಸ್ ಡೆಬಿಟ್ ಸೈಡ್ ಏನಾದ್ರು ಜಾಸ್ತಿ ಇದ್ರೆ ಕ್ರೆಡಿಟ್ ಸೈಡ್ ನಮಗೆ ಬ್ಯಾಲೆನ್ಸ್ ಬರುತ್ತೆ. ಸೊ ಅದು ಲಾಸ್ ಅಂತ ಕರಿತೀವಿ. ಸೊ ಅದನ್ನು ಕೂಡ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಕ್ರೆಡಿಟ್ ಸೈಡ್ ಅಷ್ಟೇ ನೋಡಿ 4 ಐಟಮ್ಸ್ ಇಂಪಾರ್ಟೆಂಟ್ ಆಗಿ ಬರುತ್ತೆ. ಒಂದು ಓಪನಿಂಗ್ ಲಯಬಿಲಿಟೀಸ್, ಅದಾದ್ಮೇಲೆ ಬೈ ಬ್ಯಾಂಕ್ ಅಕೌಂಟು, ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್, ಅದು ಥರ್ಡ್ ಒನ್. ದೆನ್ ಫೋರ್ತ್ ಹೆಡ್ಡಿಂಗು ಕ್ಲೋಸಿಂಗ್ ಅಸೆಟ್ಸ್. ಸೊ ಇಷ್ಟೇ ಐಟಮ್ಸ್ ತಗೊಳ್ಳೋದು ನಾವು. ಇನ್ನ ಏನು ಡೆಬಿಟ್ ಸೈಡ್ ಬಂದ್ರೆ ನಮಗೆ ಅದು ಪ್ರಾಫಿಟ್ ಆಗುತ್ತೆ, ಕ್ರೆಡಿಟ್ ಸೈಡ್ ಏನಾದ್ರು ಬ್ಯಾಲೆನ್ಸ್ ಬಂದ್ರೆ ಅದು ಲಾಸ್ ಆಗುತ್ತೆ. ಅದು ನಾವು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಷ್ಟು ಬ್ರಾಂಚ್ ಅಕೌಂಟ್ ಫಾರ್ಮ್ಯಾಟು. ಈ ಫಾರ್ಮ್ಯಾಟ್ ಇಂಪಾರ್ಟೆಂಟು. ಈ ಫಾರ್ಮ್ಯಾಟ್ ನ ನಾವು ಪ್ರಿಪೇರ್ ಮಾಡ್ತೀವಿ. ಸೊ ಪ್ರಾಫಿಟ್ ಆಗಿದ್ಯಾ ಬ್ರಾಂಚ್ ಅಲ್ಲಿ ಅಥವಾ ಲಾಸ್ ಆಗಿದ್ಯಾ ಅಂತ ಫೈಂಡ್ ಔಟ್ ಮಾಡ್ತೀವಿ. ಸೊ ಈ ಫಾರ್ಮ್ಯಾಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಈ ಫಾರ್ಮ್ಯಾಟ್ ಬೇಸಿಸ್ ಮೇಲೆ ನಾವು ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು. ಸೊ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಸೊ ದಿಸ್ ಆರ್ ದ ರೆಫರೆನ್ಸ್ ಟೆಕ್ಸ್ಟ್ ಬುಕ್. ಸೊ ರೆಫರೆನ್ಸ್ ಬುಕ್ ನೀವು ಕೂಡ ರೆಫರ್ ಮಾಡ್ಬೋದು. BS Raman, Anil Kumar, and then Jainan Narang, and then also Srinivas Putty. Thank you.